ಗರುಡನೇ ವಾಹನ. ಹಾಗಾದ್ರೆ ಎಂದೆಷ್ಟು ಒಳ್ಳೆಯ ಕುಟುಂಬ ಅಲ್ವೋ ಇವನದ್ದು. ನಾವು ಅದ್ರ ಬದಲಿಸ್ತಾ ಇರ್ತೇವೆ. ಗಾಡಿ ತಗೊಂಡು 1 ವರ್ಷ ಆಗಿಲ್ಲ, ಬದಲು ಮಾಡೋದು. ಸುಮ್ಮನೆ ಹೇಳೋಲ್ಲ, ಬೇಡ. ಗಾಡಿಯನ್ನು ಮಾತ್ರ ಬದಲು ಮಾಡುದು, ಹಾಸಿಗೆಯನ್ನು ಬದಲು ಮಾಡುದು, ಹೀಗೆಲ್ಲ ನಮ್ಮಲ್ಲಿರುತ್ತೆ ಅಲ್ವೋ. ಹಾಗಾದ್ರೆ ಏನು ಕೂಡದು ಅಂತಾರೆ. ಏನು ನಮ್ಮ ಜೀವನ, ನಮ್ಮ ಗಾರ್ಹಸ್ಥ್ಯ ಜೀವನ ಹೇಗಿರಬೇಕು ಅಂತಂದ್ರೆ ಅವ್ಯಾಕೃತ ಗೃಹಸ್ಥ. ಯಾವುದೇ ಎಷ್ಟು ರೀತಿಯಲ್ಲಿ ವಿಕಾರ ಬರಲಿಕ್ಕೆ ಸಾಧ್ಯ ಉಂಟು? ಕಾಯಿಕ, ವಾಚಿಕ, ಮಾನಸಿಕ, ಕಾಲಿಕ, ದೈಶಿಕ 5 ರೀತಿಯಲ್ಲಿ ವಿಕಾರ ಬರಲಿಕ್ಕೆ ಸಾಧ್ಯ ಉಂಟಲ್ಲ. ಯಾವುದೇ ರೀತಿಯಾದ ವಿಕಾರ ದೇವರಲ್ಲಿಲ್ಲ. ಅಥವಾ ಸಾಂಸಾರಿಕ ವಿಕಾರ, ಯಾವುದೇ ರೀತಿಯಾಗಿರತಕ್ಕಂಥ ವಿಕಾರ ಭಗವಂತನಲ್ಲಿಲ್ಲ. ಐಕ್ಷತ್ ಮುಖ ಶೀತಾಂಶು ಮಂಡಲಂ. ಕಾಲಿಕ ವಿಕಾರ ನಮ್ಮಲ್ಲಿ ಕಾಣ್ತಾ ಇದ್ದೇವೆ. ಸೆಕೆ ಆರಂಭ ಆಯ್ತಲ್ಲ, ವ್ಯಗ್ರತೆ ವ್ಯಗ್ರತೆ ವ್ಯಗ್ರತೆ, ಇದು ಕಾಲಕ್ಕೆ ಸಂಬಂಧಪಟ್ಟ ವಿಕಾರ. ಬೇಸಿಗೆ ಶುರುವಾಯಿತು, ವ್ಯಗ್ರತೆ ಉಂಟಾಯಿತು. ಬದರಿಗೆ ಹೋದೆವು, ದೈಶಿಕ ವಿಕಾರ. ಏನು ಬದರಿ? ಭಾರಿ ಚಳಿಯ ಪ್ರದೇಶ. ಆ ಜಾಗಕ್ಕೆ ಹೋದ ಕೂಡಲೇ ಬೇಡ ಸೆಕೆ ಅಂತಾದ್ರೂ ಕೂಡ ಇಲ್ಲಿ ಆ ಸೆಕೆ ಅಭ್ಯಾಸ ಆಯ್ತು ನಮಗೆ. ಏನೋ ರಾಯಚೂರು ಕಡೆ ಡೆಲ್ಲಿ ಕಡೆಯಿಂದ ಬಂದವರು ಹೇಳ್ತಾರೆ, ಸ್ವಾಮಿ ಭಾರೀ ಸೆಕೆ ಉಡುಪಿಯಲ್ಲಿ ಅಂತ. ಡೆಲ್ಲಿಯ ಸೆಕೆ ಇಲ್ಲಿಯ ಸೆಕೆಯನ್ನು ನುಂಗುವಂತೆ ಇರುತ್ತೆ. ಆದರೂ ಡೆಲ್ಲಿಯಲ್ಲಿದ್ದರೆ ಅಥವಾ ರಾಯಚೂರಲ್ಲಿ ಅನಂತಪುರದಲ್ಲಿದ್ದರೆ ಅವರು ಮಾತಾಡೋಲ್ಲ. ಯಾಕೆಂದ್ರೆ ಅವರು ಅದಕ್ಕೆ ಅಡ್ಜಸ್ಟ್ ಆಗಿರ್ತಾರೆ ಅಷ್ಟೇ. ಇದವರಿಗೆ ಹೊಸ ಸೆಕೆ ಆಗಿರುತ್ತೆ ಅಷ್ಟೇ. ಹಾಗಾದ್ರೆ ಏನು, ಅಲ್ಲೇ ನಾವು ಅದಕ್ಕೆ ಹೊಂದಿಕೊಂಡು ಇರೋಣ, ನಮ್ಗೆ ಅದೊಂದು ಜಾಸ್ತಿ ಅಂತ ತೋರೋಲ್ಲ ಅಲ್ವೋ. ಅಂತೂ ದೈಶಿಕ ವಿಕಾರ ಉಂಟಲ್ಲ. ಬೇರೆ ಬೇರೆ ದೇಶಕ್ಕೆ ಹೋದಂತೆ ನಮ್ಮಲ್ಲಿ ವಿಕಾರ ವ್ಯತ್ಯಾಸಗಳು ಉಂಟಾಗುತ್ತಲ್ಲ. ಕಾಲಿಕ ವಿಕಾರ, ದೈಶಿಕ ವಿಕಾರ, ಆಮೇಲೆ ವಾಚನಿಕ ವಿಕಾರ. ನಮ್ಗೆ ಏನಾದ್ರೂ ಒಂದು ಮಾತು ಹೇಳಿದ್ರು ಅಂತಂದ್ರೆ ನಮ್ಮಲ್ಲಿ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲಲ್ಲ. ಬಂತಲ್ಲ ನಮ್ಮಲ್ಲಿ ವಿಕಾರ, ಮುಖದಲ್ಲಿ ತೋರಿಸಿಕೊಟ್ಟೆವು, ಮಾತನ್ನು ತೋರಿಸಿಕೊಟ್ಟೆ. ಯಾರೋ ಏನೋ ಹೇಳಿದ್ದು. ಆ ವಾಚನಿಕ ವಿಕಾರ ಭಗವಂತನಿಗಿಲ್ಲ. ಕಾಲಿಕ ಇಲ್ಲ, ದೈಶಿಕ ಇಲ್ಲ, ವಾಚನಿಕ ಇಲ್ಲ, ಕಾಯಿಕ ಇಲ್ಲ. ಕಾಯಿಕ ಅಂದ್ರೆ ಕಾಯ ಅಂದ್ರೆ ದೇಹ, ದೇಹಕ್ಕೆ ಸಂಬಂಧಪಟ್ಟ ವಿಕಾರಗಳು ಇಲ್ಲ. ಇವತ್ತು ಹೇಗಿರ್ತಾನೆ ಭಗವಂತ? ಶಶ್ವದೇಕ ಪ್ರಕಾರ. ಭಗವಂತ ಯಾರು? ಸನಾತನಃ. ಸಹಸ್ರನಾಮದಲ್ಲಿ ದೇವರನ್ನು ಸನಾತನ ಅಂತ ಕರೀತಾರೆ. ಭೀಷ್ಮರು ತನ್ನ ವಾರ್ಧಕ್ಯದಲ್ಲಿ ಕೃಷ್ಣನನ್ನು ಮುಂದಿಟ್ಟುಕೊಂಡು ಹೇಳತಕ್ಕಂಥ ಮಾತು ಸನಾತನಃ ಶಶ್ವದೇಕ ಪ್ರಕಾರ. ಯಾವಾಗಲೂ ಒಂದೇ ಒಂದು 16 ವರ್ಷ ವಯಸ್ಸಾದವರಂತೆ ಇರ್ತಾನೆಂದು. 12 ವರ್ಷದ ಚರಿಯೆ 16 ವರ್ಷದಂತೆ ಕಾಣುವುದು. 12 ವರ್ಷದ ಚರಿಯೆ 16 ವರ್ಷದವರಂತೆ ಕಾಣುವುದು. ಅಂದ್ರೆ ಏನರ್ಥ ಗೊತ್ತಾ? 12ನೇ ವರ್ಷದ ಚರಿಯೆ ಅಂತಂದ್ರೆ ಯಾವುದೇ ರೀತಿಯಾದಂತಹ ಗಡ್ಡ ಮೀಸೆಗಳು ಅಂತೆಲ್ಲ ಎಂಥದೂ ಇರುವುದಿಲ್ಲ. 12 ವರ್ಷದವನಂತೆ ನೋಡುವಾಗ ಮಾತ್ರ 16 ವರ್ಷದ ಯುವಕನಂತೆ, ಷೋಡಶನಂತೆ ಭಗವಂತ ಕಾಣಿಸ್ತಾರೆ. ಆದ್ರಿಂದ ಕಾಣುತ್ತೆ. ಆಟದಲ್ಲಿ ಎಲ್ರಿಗೂ ಗಡ್ಡ ಮೀಸೆ ದಪ್ಪ ದಪ್ಪ ಕೊಡ್ತಾರೆ. ದೇವರ ವೇಷ ಹಾಕೊಂಡು ಬಂದವನೇ ಚೆನ್ನಾಗಿರ್ತಾರೆ. ಒಳ್ಳೆ ಆ ದಿವಸ ಎಂಥ ದಿವಸ ಅಂತಲೂ ನೋಡೋದಿಲ್ಲ. ಚಕತ್ತಾಗಿ ಗಡ್ಡ ಗಿಡ್ಡ ಎಲ್ಲ ತೆಗೆದುಕೊಂಡು ಆರಾಮವಾಗಿ ಬಂದಿರ್ತಾರೆ. ಹಾಗಾದ್ರೆ ಗೊತ್ತು ಆಟದವರಿಗೂ ಕೂಡ ಭಾಗವತದ ಕಥೆ ಏನು ಅಂತ. ಭಾಗವತರಿಗೆ ಗೊತ್ತಾ, ಭಾಗವತದಿಂದಾಗಿ ಬಂದಿರತಕ್ಕಂಥ ವಿಚಾರ. ಹಾಗಾದ್ರೆ ಆ ರೀತಿ ಭಗವಂತ ಇರ್ತಾನಲ್ಲ. ಕಾಯಿಕ ವಿಕಾರ ಇಲ್ಲ ಅಲ್ವೋ. ಹಾಗಾದ್ರೆ ದೈಶಿಕ ಇಲ್ಲ, ಕಾಲಿಕ ಇಲ್ಲ, ಕಾಯಿಕ ಇಲ್ಲ, ವಾಚನಿಕ ಇಲ್ಲ, ಮಾನಸಿಕ ಅಂತೂ ಇಲ್ಲವೇ ಇಲ್ಲ. ನಮಗೆ ಯಾರು ಎಲ್ಲಿಗೂ ಹೋಗಿಲ್ಲ, ಯಾವ ದೇಶಕ್ಕೂ ಹೋಗಿಲ್ಲ, ಯಾವ ಕಾಲಕ್ಕೂ ಹೋಗಿಲ್ಲ, ಯಾರೂ ಏನೂ ಹೇಳಲಿಲ್ಲ. ಇವತ್ತೇ ಕೂತ್ಕೊಂಡಿದ್ದಂತೇನೆ ಏನೋ ಮೂಡ್ ಆಫ್ ಆಯ್ತು. ಅದೇ ಒಬ್ಬ ಹೋದಲ್ಲೂ ಯಾಕೆ ಏನು ಕಾರಣ ಇದ್ರೆ ಆಯ್ತಲ್ಲ. ಒಮ್ಮೆ ಕಾರಣ ಇಲ್ಲದೇನು ಕೂಡ ಸುಮ್ಮನೆ ಕೂತಂತೇನೆ ಏನೇನೋ ಆಗಿಬಿಡುತ್ತೆ. ಇದಕ್ಕೇನು ಹೇಳ್ತಾರೆ? ಮಾನಸಿಕ ವಿಕಾರ ಅಂತಾರಲ್ವೋ. ಅವ್ಯಾಕೃತ ಗ್ರಹಸ್ಥಾಯ ರಮಾ ಪ್ರಣಯಿನೇ ನಮಃ ಅಂತ ಆಚಾರ್ಯ ಮಧ್ವರು ಭಗವಂತನನ್ನು ಹೊಗಳಿರ್ತಕ್ಕಂತಹ ಕ್ರಮ. ಆದರೆ ನಿತ್ಯ ಜೀವನದಲ್ಲಿ ಅದನ್ನೇ ಧರ್ಮಜಃ ಐಕ್ಷತ್ ಕೃಷ್ಣ ಮುಖ ಶೀತ ಅಂಶು ಮಂಡಲಂ. ಏನು ಪ್ರಸನ್ನತೆಗೆ ಕೊರತೆ ಬರಲಿಲ್ಲ. ಸೌಭ ಆಕ್ರಮಣ ಮಾಡ್ತಾ ಇದ್ದಾನೆ, ಸಾಲ್ವ ಆಕ್ರಮಣ ಮಾಡ್ತಾ ಇದ್ದಾನೆ ಅಂತಂದಾಗ ಕೃಷ್ಣನ ಮುಖದಲ್ಲಿ ಮೊದಲು ಎಷ್ಟು ಪ್ರಸನ್ನತೆ ಎಷ್ಟೋ ಅಷ್ಟೇ ಪ್ರಸನ್ನತೆ ಈಗಲೂ ಉಂಟು. ನ ಪ್ರಸನ್ನತಾಂ ಜಹೌ. ಜಹ ಅಂದ್ರೆ ತ್ಯಾಗ. ಪ್ರಸನ್ನತೆಯನ್ನು ಮುಖ ಬಿಟ್ಟು ಕೊಟ್ಟಿಲ್ಲ. ಆಮೇಲೆ ವಿಷಣ್ಣತೆ ಉಂಟಾಯ್ತಾ ಮುಖದಲ್ಲಿ?